ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಳಿ, ಈಗ ನೀವು ನಮ್ಮ ಹತ್ರ ಒಂದು ಪ್ರಾಪರ್ಟಿ ತಗೊಂಡಿದ್ದೀರಾ, ಸೈಟ್ ನಂಬರ್ 37 ನೆಲಮಂಗಲ ಹತ್ರ ತಗೊಂಡಿದ್ದೀರಾ. ಯಾವ ತರ ಪ್ರೊಸೀಜರ್ ಇತ್ತು, ಯಾವ ತರ ನಮ್ಮ ಕಂಪನಿಯವರಾಗ್ಲಿ ನಮ್ಮ ಟೀಮ್ ಆಗ್ಲಿ ನಿಮ್ಗೆ ಸಪೋರ್ಟ್ ಮಾಡಿದ್ರು, ನೀವು ಯಾವ ತರ ಪ್ರಾಪರ್ಟಿನ ನೋಡಿದ್ರಿ, ನಿಮ್ಗೆ ಪ್ರಾಪರ್ಟಿ ಇಷ್ಟ ಆಯ್ತಾ, ಎಷ್ಟು ದಿವಸ ಟೈಮ್ ತಗೊಂಡ್ರಿ, ಯಾವ ತರ ರಿಜಿಸ್ಟ್ರೇಷನ್ ಮಾಡಿದ್ರಿ, ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್, ನಾನು ನಮ್ದು ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ದೊಡ್ಡಮದ್ರೆ ಗ್ರಾಮದಲ್ಲಿ ವಾಸವಾಗಿರೋದು. ಸೊ ನಾವು ಪೂರೈಕೆ ಕೆಲಸ ಮಾಡೋದು. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಏನಾದರೂ ಒಂದು ಸೈಟ್ ತಗೋಬೇಕು, ನಮ್ದೇ ಆದ ಒಂದು ಮನೆ ಮಾಡೋಣ ಅಂತ ಭಾಳ ತುಂಬ ಆಸೆ ಇತ್ತು. ಸೊ ನಮಗೆ ಸ್ನೇಹಿತರೊಬ್ರು ಪರಿಚಯ ಇದ್ರು, ಈ ಥರ ದುರ್ಗಾಶ್ರೀ ಇದರಲ್ಲಿ ತುಂಬ ಒಂದು ರೀಸನಬಲ್ ಆಗಿ ಕೊಡ್ತಾರೆ, ಒಳ್ಳೆ ಒಂದು ಗ್ಯಾರಂಟಿ ಇದೆ, ಕಂಪ್ನಿ ತುಂಬ ಒಳ್ಳೇದು ಅಂತ ಬಂತು. ಸೊ ಆಗಿದ್ದಾಗ ಒಂದ್ಸರಿ ವಿಕ್ರಮ್ ಸರ್ ಅವ್ರ ಲ್ಯಾಂಡ್ ಅವ್ರನ್ನೂ ಮೀಟ್ ಮಾಡಿದ್ವಿ. ಅವರು ತುಂಬ ಒಂದು ಭರವಸೆ ಕೊಟ್ಟರು. ಸರಿ ಆದಮೇಲೆ ನಮಗೆ ಒಂದು ಯಾವುದೋ ಒಂದು ಸಣ್ಣ ಅಮೌಂಟ್ ಬಂತು. ಆ ಅಮೌಂಟಲ್ಲಿ ಫಸ್ಟ್ ಬಂದಿದ್ದೆ ಇವ್ರಿಗೆ ಹತ್ರ ಒಂದು ಟೋಕನ್ ಅನ್ನು ಸದ್ದು ಮಾಡಿದ್ವಿ. ಸೊ ಅವರು ಒಂದು ಇದರಲ್ಲಿ ಕಂಪ್ನಿಯವರೇ ನಮ್ಮನ್ನ ಕರ್ಕೊಂಡೋಗಿ ಒಳ್ಳೆ ಒಂದು ಲಕ್ಷಣವಾಗಿ ಗೌರವವಾಗಿಲ್ಲ ಕರ್ಕೊಂಡೋಗಿ ನಮಗೆಲ್ಲ ಲ್ಯಾಂಡ್ ಎಲ್ಲ ತೋರಿಸಿದ್ರು. ನಮಗೆ ತುಂಬಾ ಲ್ಯಾಂಡ್ ಒಪಿನಿಯನ್ ಆಯ್ತು. ಸ್ವಲ್ಪ ಕಾಲಾವಕಾಶನೂ ಕೊಟ್ಟರು ಅವರು ನಮಗೆ. ಕಾಲಾವಕಾಶ ಕೊಟ್ಟು ಈ ಥರ ಎಲ್ಲ ರಿಜಿಸ್ಟ್ರೇಷನ್ ಸಬ್ಸೆಂಟ್ ಆಗಿ ಕ್ಲೀನಾಗಿ ಮಾಡಿಕೊಟ್ರು. ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮದೇ ಆದ ಒಂದು ಲ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲ ಒಂದು ಇದು ಮಾಡಿ ಕೃತಜ್ಞತೆಗಳು ಸಲ್ಲಿಸ್ಬೇಕು. ತುಂಬ ಚೆನ್ನಾಗಿದೆ. ಯಾರಾದರೂ ತಗೊಳ್ಳೋಂಥವ್ರು ತುಂಬ ನಾವು ಸಹಕಾರ ಕೊಡ್ತೀವಿ, ನಾವು ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ ಬನ್ನಿ ಅಂತ. ಟೋಟಲಿ ನಿಮ್ಮ ಒಂದು ಕನಸಿನ ಮನೆನೇ ಇಲ್ಲಿ ನನಸಾಗಿದೆ. ಕನಸಿನ ಮನೆ ನನಸಾಗಿದೆ. ಈಗ ಏನಂದ್ರು ಎಲ್ಲ ಮನೆ ಒಂದು ರಿಜಿಸ್ಟ್ರೇಷನ್ ಎಲ್ಲ ನೀಟಾಗಿ ಮಾಡಿಕೊಟ್ರು ಸರ್. ತುಂಬ ಖಂಡಿತ ತುಂಬ ಎಲ್ಲ ಎಲ್ಲಿ ಟೈಮ್ಗೆ ಪಿಕಪ್ ಮಾಡಿ ಎಲ್ಲ ತುಂಬ ಸರ್ ಬಂದು ನಮಗೆಲ್ಲ ಮಾಡ್ಕೊಟ್ಟು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಯಾರು ಬಂದಿದ್ರು ಸರ್? ಅವರು ವಿಕ್ರಮ್ ಸಾರೇ ಬಂದಿದ್ರು. ಅವರೇ ಪಾರ್ಟಿನೇ ಅವ್ರದೇ ಪ್ರಾಪರ್ಟಿ ತಗೊಂಡು ಅವರೇ ಬಂದು ಖುದ್ದಾಗಿ ನಮ್ಗೆ ರಿಜಿಸ್ಟ್ರೇಷನ್ ಕೊಡೋದು ಬಹಳ ಸಂತೋಷ ಆಯ್ತು. ಕೆಲವೊಂದು ಲ್ಯಾಂಡ್ ಸುಮಾರು ನೋಡ್ತಾ ಇದ್ವಿ ಕಂಪ್ನಿಗಳೆಲ್ಲ, ಬಟ್ ಆ ತರ ಓನರ್ಗಳು ಬಂದು ಅವರೇ ಬಂದು ನಿಂತೆ ಖುದ್ದಾಗಿ ಮಾಡ್ಕೊಡೋದು ಬಹಳ ರೇರ್ ಆಗ್ಬಿಟ್ಟಿದೆ. ಯಾರನ್ನ ಕಲಿಸ್ತಾರೆ, ಯಾರನ್ನ ಬಿಡ್ತಾರೆ. ಬಟ್ ಅವರು ವಿಕ್ರಮ್ ಸಾರ ಅವರೇ ಲ್ಯಾಂಡ್ ಓನರ್ ಆಗಿ ಅವರೇ ಬಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ಬಹಳ ಖುಷಿ ಆಯ್ತು. ಬಹಳ ತುಂಬಾ ಸಂತೋಷ ಆಯ್ತು ನಮ್ಗೆ. ಬಟ್ ಈ ತರ ಒಂದು ಒಪಿನಿಯನ್ ನಮ್ಗೆ ಯಾರು ಕೊಡ್ತಿರ್ಲಿಲ್ಲ. ಇದು ಬಹಳ ಸಬ್ಸ್ಟೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ನಮ್ಗೆ ಬಹಳ ಡಾಕ್ಯುಮೆಂಟ್ಸ್ ಎಲ್ಲ ಇದೇ ತರದಲ್ಲಿ ನಮ್ಮ ಗ್ರೂಪ್ ಅಲ್ಲಿ 4-5 ಜನ ಹುಡುಗರುಗಳಿಗೆ ನಾವು ಮಾಡಿಸ್ಕೊಟ್ಟಿದೀವಿ. ಹೌದಾ? ಎಲ್ಲ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂತ ಇದ್ದಾರೆ, ಎಲ್ಲ ಆಗಿದ್ದಾರೆ. ತುಂಬಾ ಆಗಿದೆ. ಹೇಳಿ, ನಿಮ್ಗೂ ಗೊತ್ತಿರೋ ನಿಮ್ ಫ್ರೆಂಡ್ಸ್ ರಿಲೇಷನ್ ಯಾರಾದ್ರೂ ಇದ್ರು ಹೇಳಿ. ಯಾಕಂದ್ರೆ ಎಲ್ಲಾರು ಒಂದೊಂದು ಸೈಟ್ ಮಾಡ್ಬೇಕು, ಬೆಂಗಳೂರಲ್ಲಿ ಮಾಡ್ಕೊಬೇಕು ಅನ್ನೋ ಒಂದು ಆಸೆ ಆಗ್ತದೆ. ಅವ್ರಿಗೆಲ್ಲ ಒಂದು ಸೈಟ್ ನ ಬಹಳ ಅವಕಾಶ ಇದೆ. ತುಂಬಾ ಒಂದು ಸದಾವಕಾಶಗಳು ಕೊಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಕೆಲವರು ಸುಮ್ಮನೆ ಇವಾಗ ಟೋಕನ್ ಒಂದು ಮಾಡ್ಬಿಟ್ಟು ಹಿಂದೆಲ್ಲ ಇಮಿಡಿಯೇಟ್ ಕೂತ್ಕೊಂತಾರೆ, ಅದು ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಇವ್ರು ಅವಕಾಶ ಕೊಟ್ರಲ್ಲ, ಎಕ್ಸಲೆಂಟ್. ಇವ್ರಿಗೆ ಒಂದು ಹೇಳ್ಬೇಕು ಅಂತ ಹೇಳ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ಆಯ್ತಾ? ನೀವ್ ಇನ್ನೂ 4 ಸೈಟ್ ತಗೊಳ್ಳಿ ನಮ್ಮ ಹತ್ರ ಇನ್ನ ಕ್ಲೈಂಟ್ ಇದಾರೆ. ನನ್ ಬನ್ನಿ, ನಮ್ ಸರ್ ಇದಾರೆ, ವಿಕ್ರಮ್ ಸರ್ ಇದಾರೆ, ತುಂಬಾ ಒಳ್ಳೆ ಮನುಷ್ಯರು ಅಂತ ಹೇಳಿದೀನಿ, ಮಾಡ್ಕೊಡ್ತಾರ ಅಂತ ಹೇಳಿದೀನಿ. ಅವರು ಆಯ್ತು ಅಂತ ಹೇಳಿದ್ದಾರೆ. ಇದನ್ನ ಪೇಪರ್ ನೋಡಿದ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ. ಖಂಡಿತ ಸರ್, ಇದೆ ನಿಮ್ ಪತ್ರ, ತಗೊಳ್ಳಿ. ಇವತ್ತು ರಿಜಿಸ್ಟರ್ ಮಾಡ್ಕೊಂಡು ಪತ್ರ ತಗೊಂತಿದ್ರೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮನೆ ಕಟ್ಕೊಳ್ಳಿ. ನಿಮ್ಮ ಒಂದು ಕನ್ಸಿನ ಮನೆಯಲ್ಲ ನೀವು ಆದಷ್ಟು ಬೇಗ ಹೋಗಿ ವಾಸ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಇದೇ ಫ್ರೆಂಡ್ಸ್ ತಗೊಂತಾ ಇರೋದು ಸರ್. ಸೈಟ್ ತಗೊಂಡಿದ್ದಾರೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಅವ್ರ ಸೈಟ್ ನಂಬರ್ ಬಂದು 37ನೇ ನಂಬರ್ ಸೈಟ್ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪತ್ರ ಇವ್ರಿಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ ಸರ್. ಸರಿ, ಥ್ಯಾಂಕ್ ಯು.